ಕಲಿಂಬ ನೋಡಪ್ಪ ಅಪ್ರಿಲ್ RS 457 ಎಲ್ಲಿಗೆ ಹೊರಟಿದ್ದೀರಾ ಸರ್? ತಂದಿರೋದು ಮಾಡಕ್ಕೆ. ಏನ್ ಮಾಡೋದಕ್ಕೆ? ಸೇಲ್ ಮಾಡಕ್ ತಂದಿದ್ದೀನಿ. ಸೇಲ್ ಮಾಡ್ತೀರಾ? ಹೌದು. ಏನು 1 ಲಕ್ಷ ಇರ್ಬೋದಾ ಸರ್? 5.5 ಲಕ್ಷ ಶೋರೂಮ್ ಪ್ರೈಸ್, 4 ಲಕ್ಷ ಕೊಡ್ತೀನಿ. ಆ ಬೈಕ್ ಡೀಟೇಲ್ಸ್ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಜನ ಕಾಯ್ತಾ ಇದಾರೆ. ಬುಲೆಟ್ ಎಷ್ಟಿದಾವೆ? 4-5 ಗಾಡಿ ಇದೆ. 4-5 ಗಾಡಿ. ಹೌದು. ಹಾಗಾದ್ರೆ ಇನ್ನುಳಿದಿರೋ ಗಾಡಿಗಳು ಡೀಟೇಲ್ಸ್ ತಿಳ್ಕೊಳ್ಳೋಣ. ಬನ್ನಿ. ರಯ್ಯ 2,90,000 ಹೊಸ ಗಾಡಿಗಳು, ಅನ್ರಿಜಿಸ್ಟರ್ಡ್ ವೆಹಿಕಲ್. ಹೌದು, ಅಪಾಚಿಗಳು 20 ಗಾಡಿಗಳವೆ. ಲೈಫ್ ಟೈಮ್ ಟ್ಯಾಕ್ಸ್ ಬರುತ್ತೆ, 5 ಇಯರ್ ಇನ್ಶೂರೆನ್ಸ್ ಬರುತ್ತೆ, ಎಲ್ಲ ವಾರಂಟಿ 5 ಇಯರ್ಸ್ ವಾರಂಟಿ ಬರುತ್ತೆ. 20 ಗಾಡಿ ಇದೆ ಶೋರೂಮ್ ಅಲ್ಲಿ. 1,60,000 ಚಿಲ್ಲರೆ ಇದೆ. ಹೌದು, ನಾವು 1,10,000 ಕೊಡ್ತೀನಿ. ಈ ಗಾಡಿ ಬಂದು ನಿಮ್ಗೆ 225. 2,25,000 ಶೋರೂಮ್ ಕಂಡೀಷನ್ ಇದೆ. ಸಿಂಗಲ್ ಓನರ್ 255. 255. ಹೌದು, ಹೊಸ ಗಾಡಿ. 4,000 5,000 ಹೊಡಿದೆ ಅಷ್ಟೇ. ಅದು ಅಷ್ಟೇ ಹೊಸ ಗಾಡಿ. ಶೋರೂಮ್ ಇಂದ ಬಂದಿರೋದು ಎಲ್ಲ ಶೋರೂಮ್ ಇಂದಾನೆ. ಹೌದು, ಎಲ್ಲ ಶೋರೂಮ್ ಇಂದ ನನಗೆ ಬರೋದು. BMW 3 ಲಕ್ಷ ರೂಪಾಯಿ ಹೇಳ್ತಾ ಇದೀನಿ. ಇದು 24 ಮಾಡಲ್ ಸಿಂಗಲ್ ಓನರ್ 3 ಲಕ್ಷ. ವರ್ಷನ್ ಯಾವ ಸರ್ ಇದು? V4 ವರ್ಷನ್ 4 R15. ಯಾರಿಗಾದ್ರೂ ಬೇಕಾದ್ರೆ 1,35,000ಕ್ಕೆ 2022 ಮಾಡಲಿದೆ ಸರ್. ನಮ್ಮಲ್ಲಿ ಗಾಡಿಗೆ RTO ಚಾರ್ಜಸ್ ಇರಲ್ಲ, ನಿಮ್ಗೆ ಕಮಿಷನ್ ಅನ್ನೋದು ಇರಲ್ಲ, ಎಂತದು ಇರಲ್ಲ ಸರ್. ಎರಾಕ್ಸ್ ಇದು 155cc ಗಾಡಿಗಳದು. 2024 ಮಾಡಲು 135, 2022 ಮಾಡಲು 128 ಸರ್. 2023 ಮಾಡಲು ಎಕ್ಸ್ಪಲ್ಸ್ ಪ್ರೋ 4V 1,40,000. 140 ಸರ್. ಎಲ್ಲಾ ತರ ಗಾಡಿಗಳು ಇದರಲ್ಲಿ ಇದೆ ನೋಡಿ. ಎಲ್ಲ ಮಲ್ಟಿ ಬ್ರ್ಯಾಂಡ್ಗಳು ಇದು. ಇಲ್ಲಿ TVS ಸ್ಟಾರ್ ಸಿಟಿ ಇದೆ, ಆಮೇಲೆ NS 200 ಇದೆ, ಆಮೇಲೆ ಜಾವಾ ಬಾಬರ್ ಇದೆ ಸರ್. ಇಲ್ಲಿ ಜಾವಾ ಬಾಬರ್ ಹೊಸ ಗಾಡಿ ತರ ಇಕ್ಕಿದ್ದಾರೆ. ಕಸ್ಟಮರ್ ಸರ್ವಿಸ್ ಆಗ್ಬೇಕು, ಸರ್ವಿಸ್ ಆಗಿದ್ಮೇಲೆ ಡಿಸ್ಪ್ಲೇ ಆಗ್ತೀವಿ. ಎಲ್ಲ ಓಕೆ. ಲೋನ್ ಎಲ್ಲ ಯಾವ ತರ? ಲೋನ್ IDFC ಬ್ಯಾಂಕ್ ಅವ್ರು ಇಲ್ಲೇ ಇರ್ತಾರೆ ಸರ್. ಎನಿ ಟೈಮ್ ಇಲ್ಲೇ ಇರ್ತಾರೆ. 3 ಜನ ಇರ್ತಾರೆ. ಎಲ್ಲ ಡೆಸ್ಕ್ ಹಾಕಿದೀವಿ ಅವ್ರಿಗೆ. ಬೆಳಗ್ಗೆಯಿಂದ ಸಾಯಂಕಾಲ ಅವ್ರು ಇಲ್ಲೇ ಇರ್ತಾರೆ. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಅಗೈನ್ ಮತ್ತೆ ನಾನು ಬೆಂಗಳೂರಿನ ಬನಶಂಕರಿಲಿ ಇರ್ತಕ್ಕಂಥ MS ಕಾರ್ ಲಿಂಕ್ಸಿಗೆ ಬಂದಿದ್ದೀನಿ. ಹೌದು, ಪ್ರತಿಯೊಂದು ವಿಡಿಯೋದಲ್ಲೂ ಹೊಸ ಸ್ಟಾಕ್ಸ್ನ ತೋರಿಸ್ತಾ ಇರ್ತೀವಿ. ಈಗ 1.5 ಮಂತ್ ಆಯಿತು, ಮತ್ತೆ ಹೊಸ ಸ್ಟಾಕ್ ಬಂದಿದೆ ನಿಮಗೆ. ಇಲ್ಲಿ ಯಾವ್ಯಾವ ಮಾಡೆಲ್ ಇದೆ, ಯಾವ್ಯಾವ ಬೈಕ್ಗಳು ಇದಾವೆ, ಯಾವ ಥರ ವೇರಿಯಂಟ್ಸ್ ಇದೆ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀವಿ. ಸೊ MS ಕಾರ್ ಲಿಂಕ್ಸ್ನ ಓನರ್ ಆಗಿರ್ತಕ್ಕಂಥ ಕಲೀಂ ಭಾಯ್ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಗಿದ್ರೆ ಸರ್? ಚೆನ್ನಾಗಿದ್ದೀನಿ. ನೀವು? ನಾನು ಸೂಪರ್ ಆಗಿದ್ದೀನಿ. ಟ್ರಿಯಂಫ್ ಥ್ರಕ್ಸ್ಟನ್ 400cc ಗಾಡಿ ಮೇಲೆ ಕುಂತಿದ್ದೀರಾ ಸರ್. ಎಲ್ಲ ತರ ಹೊಸ ಗಾಡಿ ಲಾಂಚ್ ಆಗುತ್ತಲ್ಲ, ಆ ಗಾಡಿ ಮಾಡೋ ಮಜಾನೇ ಬೇರೆ ಇರುತ್ತೆ. ಎರಡನೇದು ಇಯರ್ ಅಂಡ್ ಆಫರ್ ಬೇರೆ ಇರುತ್ತೆ. ಇದು ಟ್ರಾನ್ಸ್ಫರ್ ಚಾರ್ಜಸ್ ಕೊಡಿ, ಕಮಿಷನ್ ಕೊಡಿ, ಮೀಡಿಯೇಟರ್ಸ್, ಇವ್ರದ್ದು ಗಾಡಿ ಅವ್ರದ್ದು ಗಾಡಿ, ಕಮಿಷನ್ ಏನು ಇಲ್ಲ. ಡೈರೆಕ್ಟ್ ಕಸ್ಟಮರ್ ಇಂದ ನಾವು ತಗೊಂಡಿರ್ತೀವಿ, ಡೈರೆಕ್ಟ್ ಕಸ್ಟಮರ್ ಗೆ ಸೇಲ್ ಮಾಡ್ತೀವಿ. ಕಮಿಷನ್ ಅನ್ನೋದು ಇರಲ್ಲ. ಟ್ರಾನ್ಸ್ಫರ್ ಮತ್ತೆ ಹೇಳ್ತಾ ಇದ್ದೀನಿ, ಮತ್ತೆ ಡಾಕ್ಯುಮೆಂಟ್ಗೆ ಬಂದು ತಗೊಂಡು ಹೋಗ್ಬೇಕಂತದ್ದು ಏನು ಇರಲ್ಲ. ನಾವೇ ಕುರಿಯರ್ ಮಾಡ್ತೀವಿ ನಿಮ್ಗೆ ಡಾಕ್ಯುಮೆಂಟ್ ಅಷ್ಟೇ ಸರ್. ಮತ್ತೆ ಕೆಲವರು ಲೇಡೀಸ್ ನೋಡ್ತಾ ಇರ್ತಾರೆ ಸ್ಕೂಟರ್ಗಳು ಬೇಕು ಅಂತ. ಅವ್ರಿಗೆ ಯಾವ ತರ ಟ್ರಾನ್ಸ್ಪರೆಂಟ್ ಇದೆ ಅಲ್ಲಿ ಬಿಸ್ನೆಸ್? ತುಂಬಾ ಸ್ಕೂಟರ್ಗಳು ಇದೆ ಸರ್. ಬಂದ್ರೆ ಟ್ರಯಲ್ ಕೊಡೋಕೆ ಹುಡುಗರು ಇದ್ದಾರೆ, ಆರಾಮಾಗಿ ಟ್ರಯಲ್ ಕೊಡ್ತಾರೆ. ಅವ್ರು ಏನು ಹೆಸಿಟೇಷನ್ ಇಲ್ಲ, ಏನು ಸಂಕೋಚ ಇಲ್ಲ. ಬಂದು ಲೇಡೀಸು ಒಬ್ಬರೇ ಬಂದು ಡೀಲಿಂಗ್ ಮಾಡ್ಕೊಂಡು ಆರಾಮಾಗಿ ತಗೊಂಡ್ರೆ ಅಷ್ಟು ಫೆಸಿಲಿಟಿ ಸಿಕ್ಕಿದೀವಿ. ಯಾವ ಮಾಡೆಲ್ ಗಾಡಿಗಳು ಜಾಸ್ತಿ ಇರೋದು? ಸ್ಕೂಟರ್ಗಳಲ್ಲಿ ಅವ್ರ ಬಜೆಟ್ ಸ್ಟಾರ್ಟ್ ಆಗೋದು 35 ಇಂದ. ಲೇಡೀಸ್ ಹೇಳ್ತಾರೆ 35,000 ಇಂದ ಬಜೆಟ್ ಕೊಡಿ ಅಂತ ಹೇಳ್ತಾರೆ. 35,000 ಇಂದ 75,000 ವರ್ಗು ಸ್ಕೂಟರ್ಗಳವೆ. ಓಕೆ. ಗಾಡಿಗಳು ಈ ತರ ದೊಡ್ಡ ಗಾಡಿಗಳು 35-40,000 ಇಂದ ಸ್ಟಾರ್ಟ್ ಆಗಿ ನಿಮ್ಗೆ ಸೂಪರ್ ಬೈಕ್ಸ್ ವರ್ಗೂ ಇದೆ. ನನ್ನ ಎಷ್ಟು ಲಕ್ಷದವರೆಗೂ? 20 lakhs ವರ್ಗೂ ಇದೆ. ZX 10R ಇದೆ 20 lakhs rupees. ಆಮೇಲೆ 1000 RR ಇದೆ, BMW 1000 RR ಇದೆ 16 lakhs rupees. ಸೊ ಎಲ್ಲಾ ತರ ಗಾಡಿಗಳು ಇದೆ. ಎಲ್ಲಾ ತರ 25 ಮಾಡ್ಲಿದ್ಯಾ? 25 ಮಾಡಲ್, 24 ಮಾಡಲ್, ಎಲ್ಲ ಮಾಡಲ್. 25 ಇಂದ ಹಿಡಿದು ನಿಮ್ಗೆ ಲೋ ಮಾಡಲ್ ಅಂದ್ರೆ 2013 ವರ್ಗೂ ಗಾಡಿ ಸಿಗುತ್ತೆ. ಎಲ್ಲಾ ಗಾಡಿಗಳು ಅವೆ. ಸೊ ನೋಡಿದ್ರಲ್ಲ, 30,000 ರೂಪಾಯಿ ಇದ್ರೆ ಸ್ಕೂಟರ್ ಸಿಗುತ್ತೆ, 40,000 ರೂಪಾಯಿ ಇದೆ ಬೈಕ್ ಸಿಗುತ್ತೆ. ಎಲ್ಲಾ ತರ ಗಾಡಿಗಳು ನಿಮಗೆ MS ಕಾರ್ ಲಿಂಕ್ಸ್ ಅಲ್ಲಿ ಸಿಗುತ್ತೆ. ಸೊ ಹೊಸ ಸ್ಟಾಕು, ಹೊಸ ವಿಡಿಯೋ, ಫುಲ್ ವಿಡಿಯೋ ನೋಡಿ. ಯಾರ್ಯಾರಿಗೆ ಯಾವ್ಯಾವ ತರ ಬೈಕ್ ಬೇಕು. ಇಲ್ಲೂ ಸ್ಟಾಕ್ ನಿಲ್ಸಿದ್ದಾರೆ, ಹೊರಗಡೆ ನಿಲ್ಸಿದ್ದಾರೆ, ಎದುರುಗಡೆನೂ ನಿಲ್ಸಿದ್ದಾರೆ, ಪಕ್ಕದಲ್ಲಿ 2 ಗೋಡನಲ್ಲಿ ನಿಲ್ಸಿದ್ದಾರೆ. ಅಷ್ಟು ಸ್ಟಾಕ್ಗಳು ಇಲ್ಲಿರ್ತವೆ. ಒಂದೊಂದಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀವಿ. ಹಾಗಾದ್ರೆ MS ಕಾರ್ ಲಿಂಕ್ಸ್ ಅಲ್ಲಿ ಮೊದಲನೇ ಗಾಡಿನೇ KTM Duke 390 ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಇನ್ನು ಅಪಾಚಿ ಗಾಡಿಗಳು, ಸ್ಕೂಟರ್ಗಳು ಎಲ್ಲ ತುಂಬಾ ಇದಾವೆ. 390 ಇಂದ ಶುರು ಮಾಡಿ ಸರ್. 2024 ಮಾಡಲು 2,90,000. 2024 ಮಾಡಲ್ ಸಿಂಗಲ್ ಓನರ್. ಎಲ್ಲ ಸಿಂಗಲ್ ಓನರ್ ಗಾಡಿಗಳು ಸರ್. ಆದ್ರೂ ನಮಗೆ ಓನರ್ ಹೇಳಬೇಕು. ಹೇಳ್ತೀನಿ 2024 ಮಾಡಲು ಸಿಂಗಲ್ ಓನರ್ 2,90,000ಕ್ಕೆ ಗಾಡಿ ಕೊಡ್ತಾ ಇದಾರೆ. ಸೊ ಟೈರ್ ಕಂಡೀಷನ್ ನೋಡ್ಕೊಳ್ಳಿ, ಬಾಡಿ ಲೈನ್ ನೋಡ್ಕೊಳ್ಳಿ, ಯಾವ್ದೇ ಡೆಂಟ್ ಸ್ಕ್ರಾಚ್ ಏನೂ ಆಗಿಲ್ಲ. ಒಂದು ಟೆಸ್ಟ್ ಹೋಗಿ ಕಂಡೀಷನ್ ನೋಡ್ಕೊಳ್ಳಿ, ಗಾಡಿ ತಗೋತಾ ಇರಿ. ಹೌದು ಸರ್. ಇದು ಹೊಸ ಗಾಡಿಗಳು, ಅನ್ರಿಜಿಸ್ಟರ್ಡ್ ವೆಹಿಕಲ್. ಹೌದು, ಅಪಾಚಿಗಳು 20 ಗಾಡಿಗಳವೆ. ಎಲ್ಲಾ ಕಲರ್ ಗಾಡಿಗಳು ಇದೆ, 20 ಗಾಡಿಗಳಿದೆ ಸರ್. ಓನರ್ ಈಗ ತಗೊಂಡ್ತಕ್ಕಂತಾರೆ ಫಸ್ಟ್ ಓನರ್ ತಗೊಳ್ಳೋನೆ ಫಸ್ಟ್ ಓನರ್. ಅಪಾಚಿ
ಶೋರೂಮ್ ಅಲ್ಲಿ 2024 ಗಾಡಿಗಳು ಸ್ಟಾಕ್ ಇತ್ತಲ್ಲ ಆ ಗಾಡಿಗಳು ತಗೊಂಡಿರೋದು. ನಿಮ್ಗೆ ಶೋರೂಮ್ ಇಂದಾನೆ ರಿಜಿಸ್ಟರ್ ಮಾಡ್ಕೊಡ್ತೀವಿ. ಲೈಫ್ ಟೈಮ್ ಟ್ಯಾಕ್ಸ್ ಬರುತ್ತೆ, 5 year ಇನ್ಶೂರೆನ್ಸ್ ಬರುತ್ತೆ, ಎಲ್ಲ ವಾರಂಟಿ 5 years ವಾರಂಟಿ ಬರುತ್ತೆ. 20 ಗಾಡಿ ಇದೆ, 20 ಗಾಡಿಗಳು ಎಲ್ಲ 160 cc ಲೈಫ್ ಟೈಮ್ ಟ್ಯಾಕ್ಸ್, ಇನ್ಶೂರೆನ್ಸ್ ಫುಲ್ 5 years ಇನ್ಶೂರೆನ್ಸ್ ಎಲ್ಲ. ಹೊಸ ಗಾಡಿ ಹೆಂಗ್ ರಿಜಿಸ್ಟರ್ ಆಗುತ್ತೆ ಹಂಗೆ ರಿಜಿಸ್ಟರ್ ಆಗ್ಬರುತ್ತೆ ನಿಮ್ಮ ಹೆಸರಿಗೆ. ಶೋರೂಮ್ ರೇಟಿನ ಶೋರೂಮ್ ರೇಟ್ 1,60,000 ಚಿಲ್ಲರೆ ಇದೆ. ಶೋರೂಮ್ ಅಲ್ಲಿ 1,60,000 1,65,000 ಚಿಲ್ಲರೆ ಇದೆ. ಹೌದು, ನಾವು 40,000 ಕಮ್ಮಿ ಕೊಡ್ತೀವಿ. 1,20,000. 1,20,000ಕ್ಕೆ 2024 ಮಾಡಲು ಅನ್ರಿಜಿಸ್ಟರ್ಡ್ ವೆಹಿಕಲ್. ಈಗ ಯಾರು ತಗೊಂತೀರೋ ಅವರೇ ಓನರ್. ಎಷ್ಟು ಗಾಡಿ ಇದೆ ಅಂದ್ರೆ 20 ಗಾಡಿ ಇದೆ. ಫಾಸ್ಟ್ ಆಗಿ ಬಂದ್ರೆ ಪಟ ಅಂತ ಬಂದ್ರೆ 1,10 ಕೊಡ್ತೀನಿ. RTR 160 cc ಯಾರಿಗೆಲ್ಲ ಬೇಕೋ ಕಾಂಟ್ಯಾಕ್ಟ್ ಮಾಡಬಹುದು. MS ಕಾರ್ ಲಿಂಕ್ಸ್ ಅಲ್ಲಿ 20 ಹೊಸ ಗಾಡಿಗಳು 1,10,000 ಕೊಡ್ತೀನಿ. ಎಷ್ಟು ಗಾಡಿ ಇದೆ ಅಂದ್ರೆ 20 ಗಾಡಿ ಇದೆ, 20 ಗಾಡಿಗಳು ಇದಾವೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೊಸ್ಕರ್ನ 2024 ಮಾಡಲು ಹೊಸ ಗಾಡಿ ತರ ಇದೆ ಗಾಡಿ. ಈ ಗಾಡಿ ಬಂದು ನಿಮ್ಗೆ 225 2,25,000. ಯಾವ ಮಾಡಲ್ ಸರ್? 24 ಮಾಡಲು ಸಿಂಗಲ್ ಓನರ್ ಹೊಸ ಗಾಡಿ ತರ ಇದೆ. ಅನ್ಟಚ್ ಪೀಸು 2024 ಮಾಡಲು ಸಿಂಗಲ್ ಓನರ್ 2,25,000ಕ್ಕೆ ಹೊಸ್ಕರ್ನ ಗಾಡಿ ಸಿಗ್ತಾ ಇದೆ. ಅನ್ಟಚ್ ಪೀಸು. ಸೊ ಗಾಡಿ ನೋಡ್ತಾ ಇರ್ಬೋದು, ಎಲ್ಲ ಕಂಡೀಷನ್. ಬೇಕಾದ್ರೆ ಡೈರೆಕ್ಟ್ ಬಂದು ಚೆಕ್ ಮಾಡ್ಕೊಳ್ಳಿ. ಮತ್ತೆ ಆಮೇಲೆ ನೆಕ್ಸ್ಟ್ ಟ್ರ್ಯಾಂಪ್ 2024 ಮಾಡಲ್ ಗಾಡಿ ಸರ್. ಶೋರೂಮ್ ಕಂಡೀಷನ್ ಇದೆ. ಸಿಂಗಲ್ ಓನರ್ 255 255 2,55,000ಕ್ಕೆ 2024 ಮಾಡಲು ಟ್ರಿಯಮ್ ಸ್ಪೀಡ್ 400 ಗಾಡಿ ಸಿಗ್ತಾ ಇದೆ. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಇಲ್ಲಿದೆ ನಿಮ್ದೇನ? ಇದನ್ನು ಹೌದು, ಅಪ್ರಿಲಾ 2024 ಮಾಡಲ್ ಸರ್. RS 457. ಹೌದು, 4 ಲಕ್ಷ ರೂಪಾಯಿ, 4 ಲಕ್ಷ ರೂಪಾಯಿ. 4 ಲಕ್ಷಕ್ಕೆ 2024 ಮಾಡಲು ಸಿಂಗಲ್ ಓನರ್ ಗಾಡಿ. ಹೌದು, ಹೊಸ ಗಾಡಿ. 4,000 5,000 ಹೊಡಿದೆ ಅಷ್ಟೇ. ಅದು ಅಷ್ಟೇನೆ. ಶೋರೂಮ್ ಇಂದ ಬಂದಿರೋದು ಎಲ್ಲ ಶೋರೂಮ್ ಇಂದಾನೆ. ಹೌದು, ಎಲ್ಲ ಶೋರೂಮ್ ಇಂದ ನನಗೆ ಬರೋದು. ಸೊ ಎಲ್ಲ ಫಿಟ್ಮೆಂಟ್ ಇದೆ ಆಲ್ರೆಡಿ ನೋಡ್ತಾ ಇರಬಹುದು. ಅದ್ರದ್ದು ಎಕ್ಸ್ಟ್ರಾ ಸೀಟು ಇದೆ, ಬ್ಯಾಕ್ ಎಕ್ಸ್ಟ್ರಾ ಸೀಟು ಇದೆ, ಪವಿಲಿಯನ್ ಸೀಟು ಇದೆ. ಸೊ ಎಕ್ಸ್ಟ್ರಾ ಸೇಫ್ ಗಾರ್ಡ್ಸ್ ಎಲ್ಲ ಹಾಕ್ಸಿದಾರೆ. ಶೋರೂಮ್ ಇಂದ ಬಂದಿರೋದು. ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಶೋರೂಮ್ ಇದೆ. ಎಕ್ಸ್ಟ್ರಾ ಫಿಟ್ಟಿಂಗ್ಗಳು ಇದೆಲ್ಲ ಗಾರ್ಡ್ಸ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಗಳು. ಸರ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಈಗ? 4 ಲಕ್ಷ ರೂಪಾಯಿ, 4 ಲಕ್ಷ ಮಾತ್ರ. ಸಿಂಗಲ್ ಓನರ್ 2024 ಮಾಡಲು ಅಪ್ರಲಾ ರೇಸಿಂಗ್ RS 457. ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವೆಹಿಕಲ್ BMW 2024 ಮಾಡಲು 3 ಲಕ್ಷ ರೂಪಾಯಿ ಹೇಳ್ತಾ ಇದೀನಿ. ಇದು 24 ಮಾಡಲು ಸಿಂಗಲ್ ಓನರ್ 3 ಲಕ್ಷ. 500 ಕಿಲೋಮೀಟರ್ ಓಡಿರೋದು. G310 5,000 ಅಲ್ಲ, 500 ಕಿಲೋಮೀಟರ್ ಓಡಿರೋದು. ಬರೀ 500 ಕಿಲೋಮೀಟರ್ ಓಡಿರೋದು. G310 ಗಾಡಿ. ಹೌದು, G310. ಹಾಗೆ ನೆಕ್ಸ್ಟ್ ವೆಹಿಕಲ್ R15 ಇದೆ. R15 2022 ಮಾಡಲು 2022. ಹೌದು, 1,35,000 1,35,000 1,35,000ಕ್ಕೆ 2022 ಮಾಡಲು R15 ಸಿಗ್ತದೆ. ವರ್ಷನ್ ಯಾವ ಸರ್ ಇದು? V4 ವರ್ಷನ್ 4 R15. ಯಾರಿಗಾದ್ರೂ ಬೇಕಾದ್ರೆ 1,35,000ಕ್ಕೆ 2022 ಮಾಡಲಿದೆ. ಹಾಗೆ ನೆಕ್ಸ್ಟ್ ವೆಹಿಕಲ್ಗಳು ಇನ್ನೂ ಇದಾವೆ, ಅವು ಸ್ವಲ್ಪ ಡೀಟೇಲ್ಸ್ ತಗೊಂಡು ಬನ್ನಿ. ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್ BR 650 ಇದು ಯಾವ ಮಾಡಲ್ ಸರ್? ಇದು ಹಿಂಗಿದೆ 2025 ಮಾಡಲ್ ಸರ್. ಜನವರಿ ಗಾಡಿ. ಇದೇ ವರ್ಷದ ಗಾಡಿ. ಇದೇ ವರ್ಷದ್ದು 2025 ಜನವರಿ. ಹೌದು, 3,40,000 3,40,000. ಆ ಮನುಷ್ಯ ಏನಕ್ಕೆ ತಗೊಂಡ ಏನಕ್ಕೆ ಕೊಟ್ಟ? ಏನ್ ಟ್ರಿಪ್ ಗ್ರಿಪ್ ಇರುತ್ತೆ, ಲಾಂಗ್ ಹೋಗ್ತಾರಿಲ್ಲ ಬೇಡ. ಈ ದುಡ್ಡಿರೋರು ಅದೇ ಸರ್, ಡೈಲಿ ಬಟ್ಟೆ ಹೆಂಗ್ ಮಾಡ್ತೀವಿ ಚೇಂಜ್, ಹಂಗೆ ಗಾಡಿ ಚೇಂಜ್ ಮಾಡ್ತಾರೆ. 2025 ಮಾಡಲು ಜನವರಿ ಗಾಡಿನ ಪುಣ್ಯಾತ್ಮ ತಗೊಂಡಿದ್ದಾನೆ, ಮಾರ್ತಾ ಇದ್ದಾನೆ. ಹೌದು ಈಗ ಅಲ್ವಾ ಸರ್? ಏನ್ ರೇಟ್ ಹೇಳ್ತಾ ಇದೀರಾ? 3,40,000 3,40,000 3,40,000ಕ್ಕೆ ಗಾಡಿ ಸಿಗ್ತಾ ಇದೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ರಾಯಲ್ ಎನ್ಫೀಲ್ಡ್ ಹಂಟರ್ 350 2023 ಮಾಡಲ್ ಸರ್. ಎಷ್ಟು? 2023 ಮಾಡಲ್. 1.5 2023 ಮಾಡಲು ಸಿಂಗಲ್ ಓನರ್ 1.5 ಲಕ್ಷ. 1.5 ಲಕ್ಷ. ಹಾಗೆ ನೆಕ್ಸ್ಟ್ ವೆಹಿಕಲ್ ಪಲ್ಸರ್ NS 400 ಇದೆ. 2024 ಮಾಡಲು 1,80,000 180. 2024 ಮಾಡಲು ಸಿಂಗಲ್ ಓನರ್ 1,80,000ಕ್ಕೆ ಪಲ್ಸರ್ NS 400. ಹಾಗೆ ನೆಕ್ಸ್ಟ್ ವೆಹಿಕಲ್ KTM ಅಡ್ವೆಂಚರ್ 390. 2020 ಮಾಡಲು 2,25,000ಗೆ ಅಡ್ವೆಂಚರ್ ಸರ್. ಅಡ್ವೆಂಚರ್ 390 ವೆಹಿಕಲ್. ಇನ್ನೊಂದು R15 ಇದೆ. 2020 ಮಾಡಲು 19 ಮಾಡಲ್ ಸರ್. ಸಾರಿ 19 ಮಾಡಲು 2019 ಮಾಡಲು 2019 1,20,000 1,20,000ಕ್ಕೆ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. NS 200 ಇದೆ ಪಲ್ಸರ್ ಸರ್. 2020 ಮಾಡಲು 1,35,000 1,35,000ಕ್ಕೆ 2023 ಮಾಡಲು 2023 ಮಾಡಲು 1,35,000 ಗಾಡಿ ನಂಬರ್ ತಗೊಳ್ಳಿ. ಹೆಚ್ಚು ಕಮ್ಮಿ ಕಾರ್ ಪರಿವಾಹನ, ಕಾರ್ ಇನ್ಫೋ ಎಲ್ಲ ಕಡೆ ಚೆಕ್ ಮಾಡ್ಕೋಬಹುದು. ಸಿಂಗಲ್ ಓನರ್ 2023 ಮಾಡಲು 1,35,000ಕ್ಕೆ NS 200 ಸಿಗ್ತಾ ಇದೆ.
ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು R15 ಇದೆ ವರ್ಷನ್ 4 ಸರ್ ಇದನ್ನು ವರ್ಷನ್ 4 V4M ಇದು V4M 2022 ಮಾಡಲು 2022 ಮಾಡಲು ಹೌದು 1,45,000 1,45,000 1,45,000ಕ್ಕೆ 2023 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದೀರಾ ವರ್ಷನ್ 4M 1,45,000 ರೂಪಾಯಿ 2022 ಮಾಡಲು ಹಾಗೆ ನೆಕ್ಸ್ಟ್ ವೆಹಿಕಲ್ ಟ್ರಿಯಂಪ್ ಇದೆ ಸ್ಪೀಡ್ 400 ಇನ್ನೊಂದು ಗಾಡಿ ಸರ್ 2023 ಮಾಡಲು 2023ನೇ ಮಾಡಲು 2,28,000 ರೂಪಾಯಿ ಬರೀ 11,000 ಕಿಲೋಮೀಟರ್ ಮಾತ್ರ ಓಡಿದೆ 11,000 ಬರೀ ಬರೀ 11,000 ಓಡಿದೆ 2,28,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಸಣ್ಣ ಪುಟ್ಟ ಮಾಡೋ ಸರ್ MVP ಕನ್ನಡ ಸಬ್ಸ್ಕ್ರೈಬರ್ಗೆ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡೇ ಕೊಟ್ಟಿರೋದು ಇಲ್ಲಿವರೆಗೂ ಪಕ್ಕ MVP ಕನ್ನಡನಿಂದ ನಾನು ಇದು ರೀಲ್ ನೋಡ್ಬಿಟ್ಟು ಬಂದಿದ್ದೀನಿ ಅಂತ ಬಂದು ಹೇಳ್ತಾರ ಹಾಗೆ ನೆಗೋಷಿಯಬಲ್ ಮಾಡೇ ಕೊಡ್ತೀನಿ ಸಣ್ಣ ಪುಟ್ಟ ಮಾಡೇ ಕೊಡ್ತೀವಿ ಕಮಿಷನ್ ಇಲ್ಲ ಬನ್ನಿ ನೋಡಿ ಬಂದ್ ನೋಡ್ಲಿ ಆನ್ ಟೇಬಲ್ ಬರ್ಲಿ ಆಮೇಲೆ ಎರಡನೇದು ಟ್ರಾನ್ಸ್ಫರ್ ಆಗಿದ್ರೆ ಡಾಕ್ಯುಮೆಂಟ್ ಕೊರಿಯರ್ ಮಾಡ್ತೀನಿ ಅವ್ರಿಗೆ ಅವ್ರು ಮತ್ತೆ ಬಂದು ಕೊರಿಯರ್ ಮಾಡ್ತೀನಿ ಅವ್ರಿಗೆ ಏನಕ್ಕಂದ್ರೆ ಮತ್ತೆ ಬರ್ಲಕ್ಕೆ ಅವ್ರಿಗೆ 1,000 ರೂಪಾಯಿ ಖರ್ಚಾಗ್ಬಿಡುತ್ತೆ ದೂರದಿಂದ ಬರ್ತಾರೆ ನಿಮ್ ಕಡೆಯಿಂದ ಕೊರಿಯರ್ ಹೌದು ಆಲ್ ಓವರ್ ಕರ್ನಾಟಕ ನಾವು ಕೊರಿಯರ್ ಮಾಡ್ತೀವಿ ಡಾಕ್ಯುಮೆಂಟ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಟ್ರಿಯಂಪ್ ಅವ್ರದ್ದು ಯಾರಿಗಾದ್ರೂ ಬೇಕಂದ್ರೆ ತಕ್ಷಣ 400 ಕೂಡ ಇದೆ ಯಾವ ಮಾಡಲ್ ಸರ್ ಇದು 2025 ಮಾಡಲು ಹೊಸ ಗಾಡಿ 2025 ಮಾಡಲು ಸಿಂಗಲ್ ಓನರ್ ಗಾಡಿ ಏನ್ ರೇಟ್ ಹೇಳ್ತಾ ಇದೀರಾ 3,15,000 ರೂಪಾಯಿ 3,15,000ಕ್ಕೆ ನಿಮ್ಗೆ ಟ್ರಿಯಂಪ್ ತಕ್ಷಣ 400 ಸಿಗ್ತದೆ ಅದು ಕೂಡ 2025 ಮಾಡಲು ಸಿಂಗಲ್ ಓನರ್ ಗಾಡಿ ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಅದೇ ಟ್ರಿಯಂಪ್ ಸ್ಪೀಡ್ 400 ಟೋಟಲ್ 3 ಗಾಡಿಗಳು ಇದಾವೆ MS ಕಾರ್ ಲಿಂಕ್ಸ್ ಮೂರನೇ ಗಾಡಿ ತೋರಿಸ್ತಾ ಇರೋದು ಇದ್ಯಾವ ಮಾಡಲು 2023 ಮಾಡಲು 2,25,000 ರೂಪೀಸ್ 2,25,000ಕ್ಕೆ 2023 ಮಾಡಲು ಸಿಂಗಲ್ ಓನರ್ ಸ್ಪೀಡ್ 400 ಅದು ಕೂಡ ಸಿಗ್ತಾ ಇದೆ ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಹೆಡ್ಲೈಟ್ ಸೆಟ್ಟಿಂಗ್ಸ್ ಇದೆಯಲ್ಲ ಎಲ್ಲ ವೈಸರ್ ಗೀಸರ್ ಹೆಡ್ಲೈಟ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಇದು ಆಫ್ಟರ್ ಮಾರ್ಕೆಟ್ ಇದ್ರದ್ದು ಒರಿಜಿನಲ್ ಇದೆ ಬಾಕ್ಸ್ ನಲ್ಲಿ ಕೊಟ್ಟಿದ್ದಾರೆ ಕಸ್ಟಮರ್ ಅದು ಕೂಡ ಇಸ್ಕೊಂತ್ರಿ ಬೇಕಾದ್ರೆ ಅಲ್ವಾ ಹಾಗೆ ನೆಕ್ಸ್ಟ್ ವೆಹಿಕಲ್ BMW G310 2024 ಮಾಡಲು 2024 ಮಾಡಲು 2024 ಮಾಡಲು ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ 3,20,000 ರೂಪಾಯಿ 3,20,000ಕ್ಕೆ 2023 ಮಾಡಲು 24 ಮಾಡಲು ಸಿಂಗಲ್ ಓನರ್ BMW G310R ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನೆಕ್ಸ್ಟ್ ವೆಹಿಕಲ್ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಇದು ಯಾರಿಗಾದ್ರೂ ಬೇಕಾ ಹುಡುಕ್ತಾ ಇದ್ದೀರಾ ಬುಲೆಟ್ ಗಾಡಿ ಇದ್ರ ಡೀಟೇಲ್ಸ್ ಸರ್ ಸಿಂಗಲ್ ಓನರ್ 2023 ಮಾಡಲು 2023 ಹೌದು ಸಿಂಗಲ್ ಓನರ್ ಇದು ರಿಬಾನ್ ಇದು ರಿಬನ್ 1,90,000 ರೂಪಾಯಿ 1,90,000ಕ್ಕೆ ರಾಯಲ್ ಎನ್ಫೀಲ್ಡ್ 2023 ಮಾಡಲು ಕ್ಲಾಸಿಕ್ 350 ಅದು ಫುಲ್ ಫಿಟ್ಟಿಂಗ್ಸ್ ಇದೆ ಸಾರಿ ಗಾರ್ಡು ಬಂಪರು ಮಿರರ್ ಎಲ್ಲ ಫುಲ್ ಕಂಡೀಷನ್ ನೋಡಬಹುದು ಬಾಡಿ ಲೈನ್ ನೋಡಬಹುದು ಏನು ಅಂತ ಡೆಂಟ್ ಸ್ಕ್ರಾಚ್ ಎಂತದೂ ಆಗಿಲ್ಲ ಯಾರಿಗಾದ್ರೂ ಬೇಕಾದ್ರೆ MS ಕಾರ್ ಲಿಂಕ್ಸ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇದಿಷ್ಟಕ್ಕೆ ಮುಗಿಯಲ್ಲ ಇನ್ನು ಗಾಡಿಗಳಿದಾವೆ ಸ್ಕೂಟರ್ ಬೇಕಂದ್ರೆ ಸ್ಕೂಟರ್ ಇದೆ ಜುಪಿಟರ್ ಬೇಕಾ ಆಕ್ಟಿವ್ ಬೇಕಾ ಆಕ್ಸೆಸ್ ಬೇಕಾ ಯಾವ ತರ ಬೇಕು ಇಲ್ಲೊಂದು HD ಇದೆ ಇದನ್ನ ಕೂಡ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ HD ರೋಡ್ ಸ್ಟಾರ್ 2022 ಮಾಡಲು 2022 ಮಾಡಲು 1,00,000 ಓನರ್ ಗಾಡಿ ಸಿಂಗಲ್ ಓನರ್ 1,52,000 1,52,000ಕ್ಕೆ HD ರೋಡ್ ಸ್ಟಾರ್ ಸಿಗ್ತದೆ ಯಾರಿಗಾದ್ರೂ ಬೇಕಂದ್ರೆ ದೊಡ್ಡ ಗಾಡಿಗಳಿಂದ ಹಿಡಿದು ಮೀಡಿಯಂ ಸೈಜ್ ಎಲ್ಲಾ ತರ ಸಿಗುತ್ತೆ ಬನ್ನಿ ಇದಷ್ಟೇ ಅಲ್ಲ ಸ್ಪ್ಲೆಂಡರ್ ಇದೆ ಹೀರೋ ಹೋಂಡಾ ಇದೆ TVS ಇದೆ ಮತ್ತೆ ಅಪಾಚಿ ಕಮ್ಮಿ ಸಿಸಿದ್ ಬೇಕಾ ಪಲ್ಸರ್ ಬೇಕಾ ಅವು ಕೂಡ ಇದಾವೆ ಬನ್ನಿ ತಿಳಿಸೋಣ ಎದುರುಗಡೆ ಇದೆ ನೋಡಿ ಅವೆಲ್ಲ ಸ್ಟಾಕ್ಗಳು ಕೂಡ ಇರೋವೆಲ್ಲ ರೈಟ್ ಸೈಡ್ಗೆ ಹೋಗೋಣ ಅಲ್ಲೂ ಕೂಡ ಇದಾವೆ ಹೀರೋ ಎಕ್ಸ್ಪಲ್ಸ್ ಇಂದ ಹಿಡಿದು ಎಲ್ಲಾ ತರ ಗಾಡಿಗಳು ಇದಾವೆ ಈಗ ಸ್ಕೂಟರ್ಗಳು ಇದಾವೆ ಡಿಯೋ ಜುಪಿಟರ್ ಅವೆಲ್ಲ ತಿಳಿಸ್ಕೊಡ್ತೀವಿ ಬನ್ನಿ ಬರೀ ಸ್ಕೂಟರ್ಗಳು ಇದಾವೆ ಅಂದ್ರೆ ನೋಡಿ ಸ್ಕೂಟರ್ಗಳು ಇಲ್ಲಿ ತೋರಿಸ್ತಾ ಇದೀವಿ 2023 ಮಾಡಲು 24 ಮಾಡಲು 19 ಮಾಡಲು 18 ಮಾಡಲು ಲೇಟೆಸ್ಟ್ ಮಾಡಲು ಹಾಗೆ 13 12 ಮಾಡಲು ಎಲ್ಲಾ ತರ ಇದಾವೆ ಹೇಳಿ ಸರ್ ಇದ್ರ ಡೀಟೇಲ್ಸ್ ಸರ್ 35,000 ಇಂದ ಸ್ಕೂಟರ್ ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ 35,000 ಸ್ಕೂಟಿಗಳು 25,000 ಇಂದ ಸ್ಟಾರ್ಟ್ ಆಗುತ್ತೆ ಆಕ್ಟಿವಾ ಸ್ಕೂಟರ್ 110cc ಎಲ್ಲ 35,000 ಸ್ಟಾರ್ಟ್ ಆಗುತ್ತೆ 90cc ಎಲ್ಲ 25,000 ಇಂದ ಸ್ಟಾರ್ಟ್ ಆಗುತ್ತೆ ಆಮೇಲೆ ಇದು ಲೇಟೆಸ್ಟ್ ಗಾಡಿ ಇದು 2025ನೇ ಮಾಡಲು ಎಂಟಾರ್ಗೋ XT ಅಂತ ಟಾಪ್ ಎಂಡ್ ಮಾಡಲು ಇದು ಶೋರೂಮ್ ಬೆಲೆ ಬಂದು 1.5 ಲಕ್ಷ ಹತ್ರ ಇದೆ 1,08,000 ಹೇಳ್ತಾ ಇದೀನಿ 1,08,000 ಶೋರೂಮ್ ಕಂಡೀಷನ್ ಇದೆ ಗಾಡಿ ಹೊಸ ಗಾಡಿ ತರ ಇದೆ ಗಾಡಿ 1,08,000 ಮಾತ್ರ ಹಾಗೆ ನೆಕ್ಸ್ಟ್ ಬನ್ನಿ ಇನ್ನೊಂದು 25 ಮಾಡಲಿದೆ ಡಿಯೋ 125 ಡಿಯೋ 125 2025 ಮಾಡಲು ಹೊಸ ಗಾಡಿ ತರ ಇದೆ ಗಾಡಿ 85,000 ಮಾತ್ರ 85,000 ಅದೇ ತರ ಲೇಟೆಸ್ಟ್ ಆಕ್ಟಿವಾಗಳು ಇದೆ 23 ಬೇಕು 24 ಬೇಕು 25 ಬೇಕು ಎಲ್ಲಾ ಆಕ್ಟಿವಾಗಳು ನಮ್ಮಲ್ಲಿ ಸಿಗುತ್ತವೆ 24 ಮಾಡಲ್ ಆಕ್ಟಿವ್ ಎಲ್ಲ ಏನ್ ರೇಟ್ ಇಂದ ಸಿಗಬಹುದು ನಮಗೆ 24 ಇದು 125cc ಆಕ್ಟಿವಾ ಇದು 125cc ಮ್ಯಾಗ್ವೀಲ್ ಡಿಸ್ಕ್ ಬ್ರೇಕ್ ಡಿಜಿಟಲ್ ಎಲ್ಲ ಬರುತ್ತೆ ಗಾಡಿ ನಿಮಗೆ ಒಂದು 80,000 ಗೆ ಕೊಡ್ತೀನಿ 80,000ಕ್ಕೆ ಗಾಡಿ 80,000 ಕೊಡ್ತೀನಿ ಸರ್ ಯಮಾ ಎರಾಕ್ಸ್ ಇದು 155cc ಗಾಡಿಗಳು 2024 ಮಾಡಲು 135
2022 ಮಾಡಲು 128 ಸರ್. ಹೇಳ್ತಾ ಇದ್ರೆ ಸಂಜೆ ಆಗ್ಬಿಡುತ್ತೆ, ಅಷ್ಟೊಂದು ಗಾಡಿಗಳು ಇದೆ ಸ್ಕೂಟರ್ಗಳಲ್ಲಿ. ಅಲ್ಲಿ ನೋಡಿ ಆಕ್ಟಿವಾ ಇದೆ, ಬರ್ಗ್ಮ್ಯಾನ್ ಇದೆ, ಐಕ್ಯೂಬ್ಗಳು, ಎಲೆಕ್ಟ್ರಿಕ್ ಗಾಡಿಗಳು ತುಂಬಾ ಇದೆ ನಮ್ಮಲ್ಲಿ. ಐಕ್ಯೂಬ್ಗಳು 7 ಗಾಡಿ ಇದೆ. ಆಮೇಲೆ ಸ್ಕೂಟಿಗಳು ಲೇಡೀಸ್ಗೆ ತುಂಬಾ ಇದೆ. 2023 ಮಾಡಲು ಎಕ್ಸ್ಪಲ್ಸ್ ಪ್ರೋ 4V ನಿಮ್ಗೆ 1,35,000, 1,40,000, ಸಾರಿ 1,40,000, 140. ಸೊ ನೋಡಿ ಇಲ್ಲೂ ಕೂಡ ಗಾಡಿಗಳಿದಾವೆ. ನೋಡಿ ಅಲ್ಲೇನು ನೋಡಿದ್ರು ಅಲ್ಲೊಂದು ಹತ್ರ ನಿಲ್ಸಿರ್ತಾರೆ. ಸೊ ಇಲ್ಲೂ ಕೂಡ ಗಾಡಿಗಳಿದಾವೆ. ಇಲ್ಲಿ ಜಾವಾ ಇದೆ, ಆಮೇಲೆ ಹೀರೋ ಡಿಲಕ್ಸ್ ಇದೆ. ಸರ್ ನೀವು ಬೇರೆ ಗಾಡಿಗಳು ಡೀಟೇಲ್ಸ್ ಸರ್? ಇದು ಚಿಕ್ಕ ಗಾಡಿ 2023 ಮಾಡಲು 55,000, 55,000 ರೂಪಾಯಿ. HF ಡಿಲಕ್ಸ್ ಸೆಲ್ಫ್ ಸ್ಟಾರ್ಟ್ ಗಾಡಿ. ಇದು ಯಾವ ಮಾಡಲು? 23 ಮಾಡಲು, 23 ಮಾಡಲು. ಹಾಗೆ ಜಾವಾ ಇದೆ, ಜಾವಾ 21 ಮಾಡಲು ಕ್ಲಾಸ್ ಗಾಡಿ ಸರ್. ಡುವಲ್ ಡಿಸ್ಕ್ ABS, ಡುವಲ್ ABS, ಕ್ಲಾಸಿಕ್ ಲೆಜೆಂಡ್ಸ್. ಹೌದು. ಜಾವಾ 42 1,15,000 ರೂಪಾಯಿ. 2021 ಮಾಡಲು, 21 ಮಾಡಲು. ಇನ್ನು NS200 ಅಲ್ಲೂ ಕೂಡ ಗಾಡಿಗಳು ನೋಡಿದ್ದೀರಾ? ತುಂಬಾ ಇದೆ ಸರ್. 8 ಗಾಡಿ ಇರಬೇಕು NS200ಗಳು. ಇದು 2018 ಮಾಡಲು, 2018 ಮಾಡಲು. ವೈಟ್ ಕಲರ್ ಯಾವಾಗ್ಲೂ ಕ್ರೇಜ್. ಇದು 75,000. ಹಾಗೆ ಇಲ್ಲೂ ಕೂಡ NS200 ಇದೆ. ಇದು ಕೂಡ ಇಲ್ಲಿ ಆಲ್ರೆಡಿ ಸ್ಟಿಕ್ಕರ್ ಕೂಡ ಹಾಕ್ಸಿರ್ತಾರೆ. ನೀವು ಇಲ್ಲಿ ಬಂದ್ರೆ ಕೇಳೋ ಅವಶ್ಯಕತೆ ಇಲ್ಲ, ಇಲ್ಲೇ ಮಾಡಲ್ ಹಾಕ್ಬಿಡ್ತಾರೆ. 2020 ಮಾಡಲು 85,000ಕ್ಕೆ ಗಾಡಿ ಕೊಡ್ತಾ ಇದ್ದೀರಾ? ಹೌದು. 20 ಮಾಡಲು ಸ್ಟಿಕ್ಕರ್ ಯಾವಾಗ್ಲೂ ಇರುತ್ತಲ್ಲ, ಸ್ಟಿಕ್ಕರ್ ಇರುತ್ತೆ ಯಾವಾಗ್ಲೂ ಕಸ್ಟಮರ್ಗೆ. ಸ್ಟಿಕ್ಕರ್ ಸೇಮ್ ಸ್ಟಿಕ್ಕರ್ ಇರುತ್ತೆ. ಹಾಗೆ ನೋಡಿ 19 ಮಾಡಲು ಪಲ್ಸರ್ 220F ಏನಾದ್ರು ಬೇಕಂದ್ರೆ 2019 ಮಾಡಲು 75,000ಕ್ಕೆ ಗಾಡಿ ಕೊಡ್ತೀರಾ? ಹೌದು ಸರ್. ಸಿಂಗಲ್ ಓನರ್, ಟಾಪ್ ಕಂಡೀಷನ್ ಇದೆ ಸರ್ ಗಾಡಿ. ನೋಡಿ ಡಾಮಿನರ್ ಇದೆ 21 ಮಾಡಲು, ಮತ್ತೆ R15 ಇದೆ. 18 ಮಾಡಲು ಇದು ಡಾಮಿನರ್ ಇದೆ, ಅಂದ್ರೆ 400cc ಇದು. ಮತ್ತೆ ಅಲ್ಲೂ ಕೂಡ KTM ಡ್ಯೂಕ್ಗಳಿದಾವೆ. ಸೊ ಎಲ್ಲಾ ತರ ಗಾಡಿಗಳಿದಾವೆ. ಇವು ಬಿಟ್ಟು ಆ ಕಡೆ ಕೂಡ ಹೋಗೋಣ, ಅಲ್ಲೂ ಕೂಡ ಗಾಡಿಗಳಿದಾವೆ. ಬೆನೆಲಿ 2015 ಮಾಡಲು ಬೆನೆಲಿ TNT 300 1,60,000 ರೂಪಾಯಿ ಕೊಡ್ತೀನಿ. ಸ್ಟಿಕ್ಕರ್ ಕೂಡ ನೋಡ್ತಾ ಇರ್ಬೋದು. 1,60,000ಕ್ಕೆ 2015 ಮಾಡಲು ಸಿಂಗಲ್ ಓನರ್ ಬೆನಲಿ ನಿಮ್ದಾಗುತ್ತೆ. R15ಗಳು ಎಲ್ಲಾ ಕಲರ್ ನಲ್ಲಿ ಇದೆ ಸರ್. ಗ್ರೇ ನಲ್ಲಿ ಇದೆ, ಬ್ಲಾಕ್ ಅಲ್ಲಿ ಇದೆ, ಬ್ಲೂ ನಲ್ಲಿ ಇದೆ. ನಿಮ್ಗೆ ಎಲ್ಲಾ ಕಲರ್ ಅಲ್ಲಿ ಇದೆ. R15 ವರ್ಷನ್ 1 ಇದೆ, ವರ್ಷನ್ 2 ಇದೆ, ವರ್ಷನ್ 3 ಇದೆ, ವರ್ಷನ್ 4 ಇದೆ, ವರ್ಷನ್ 5M ಇದೆ ಸರ್. ಎಲ್ಲಾ ತರ ಗಾಡಿಗಳು ಇದರಲ್ಲಿ ಇದೆ ನೋಡಿ. ಎಲ್ಲ ಮಲ್ಟಿ ಬ್ರ್ಯಾಂಡ್ಗಳು ಇದು. ಇಲ್ಲಿ TVS ಸ್ಟಾರ್ ಸಿಟಿ ಇದೆ, ಆಮೇಲೆ NS200 ಇದೆ, ಆಮೇಲೆ ಜಾವಾ ಬಾಬರ್ ಇದೆ ಸರ್. ಇಲ್ಲಿ ಜಾವಾ ಬಾಬರ್ ಹೊಸ ಗಾಡಿ ತರ ಇಕ್ಕಿದ್ದಾರೆ. ಕಸ್ಟಮರ್ ಸರ್ವಿಸ್ ಆಗಬೇಕು, ಸರ್ವಿಸ್ ಆಗಿದ್ಮೇಲೆ ಡಿಸ್ಪ್ಲೇ ಆಗ್ತೀವಿ. ನೋಡಿ ಇಲ್ಲೇನು ಸ್ಟಾಕ್ ನೋಡ್ತಾ ಇದ್ದೀರೋ, ಇಲ್ಲಿ ನಿಮಗೆ ಒಂದು ಮಿಡ್ ಸೆಗ್ಮೆಂಟ್ ಗಾಡಿಗಳು ಅಂತಾನೆ ಹೇಳ್ಬೋದು. ನಿಮಗೆ ಅಂದ್ರೆ ಒಂದು ಮೀಡಿಯಂ ಅಂದ್ರೆ 16-17 ಮಾಡಲು, ಮತ್ತೆ ಒಂದು ಬಡ್ಜೆಟ್ ಅಲ್ಲಿ ಬೇಕು ಅನ್ನೋರು, ಇನ್ನು RF ಆಗಿಲ್ಲ, ರಿಫಬ್ ಆದ ತಕ್ಷಣ ಆ ಕಡೆ ಬರ್ತವೆ ಗಾಡಿಗಳು. ಇಲ್ಲೂ ಸಾಕಷ್ಟು ಇದಾವೆ. ಇದು ಬಿಟ್ಟು ಇಲ್ಲಿ ಬಂದ್ರೆ ನಿಮಗೆ ಆಕ್ಟಿವಾಗಳಿದಾವೆ. ಇಲ್ಲೂ ಕೂಡ ನೋಡ್ತಾ ಇರ್ಬೋದು. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಸ್ಕೂಟರ್ಗಳಿದಾವೆ. ಇವೆಲ್ಲ ರಿಫಬ್ ಆಗಬೇಕು. ಎಂಟಾರ್ಕ್ಗಳಿದಾವೆ, ಮತ್ತೆ ಆಕ್ಟಿವಾ, ಆಕ್ಸಸ್, ಮತ್ತೆ ಎಲೆಕ್ಟ್ರಿಕ್ ಗಾಡಿಗಳಿದಾವೆ, ಓಲಾ ಇದಾವೆ, ಮತ್ತೆ ಪ್ಯಾಷನ್ ಪ್ರೋ ಇದೆ, KTM 390cc ಇಲ್ಲೂ ಕೂಡ ಇದೆ, ಮತ್ತೆ 200cc ಇದೆ. ಎಲ್ಲ ಥರ ಗಾಡಿಗಳು ನಿಮಗೆ MS ಕಾರ್ಲಿಂಗ್ಸಲ್ಲಿ ಸಿಗುತ್ತೆ. ಈ ವಿಡಿಯೋದಲ್ಲಿನ ಸ್ಟಾಕ್ ಒಂಥರ ಡಿಫ್ರೆಂಟ್ ಆಗೇ ಇದೆ. ನಿಮಗೆ ಲೇಟೆಸ್ಟ್ ಮಾಡಲು 25 ಮಾಡಲು, 24 ಮಾಡಲು ಎಲ್ಲ ಸ್ಟಾರ್ಟಿಂಗೇ ತೋರಿಸ್ಬಿಟ್ಟಿದ್ದೀನಿ. ಸೊ ಬನ್ನಿ ಇನ್ನೊಂದು ಸ್ವಲ್ಪ ಇದನ್ನು ನೋಡೋಣ. ನೋಡಿ MS ಕಾರ್ಲಿಂಗ್ಸಲ್ಲಿ ಬೈಕ್ಗಳನ್ನ ತಗೊಳೋದ್ರಿಂದ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಇವ್ರದೇ ಸರ್ವಿಸ್ ಸ್ಟೇಷನ್ ಇದೆ. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಗಾಡಿ ತೊಗೊತೀರಾ, ಎಲ್ಲೋ ಮೆಕ್ಯಾನಿಕ್ ಹತ್ರ ಹೋಗ್ತೀರಾ, ಆ ಮೆಕ್ಯಾನಿಕ್ಕು ಬಿಸ್ನೆಸ್ ಮಾಡೋಕ್ಕಲ್ವಾ ಅವ್ನು ಶಾಪ್ ಓಪನ್ ಮಾಡಿರೋದು ಗ್ಯಾರೇಜು. ಸೊ ಅದೋಗಿದೆ ಇದೋಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಎಕ್ಸ್ಟ್ರಾ ದುಡ್ಡನ್ನ ಕೇಳ್ಬೋದು. ಇಲ್ಲಿ ಬಂದು ಕೇಳಿದ್ರೆ ಏನೂ ಆಗಿಲ್ಲಪ್ಪ ಅಂತ ಇವ್ರು ಹೇಳ್ತಾರೆ. ಬಟ್ ಅದಕ್ಕಂತಾನೆ ಇವ್ರ ಹತ್ರ ಸರ್ವಿಸ್ ಸ್ಟೇಷನ್ ಇದೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಜನರಲ್ ಚೆಕಪ್ ಎಲ್ಲ ಚೆನ್ನಾಗಿದೆಯಾ ತಗೊಂಡೋಗಿ. ಅದಾದ್ಮೇಲೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಅನ್ನಿಸ್ತಾ ಮತ್ತೆ ಬನ್ನಿ, ಇವ್ರ ಕಡೆಯಿಂದ ನಿಮಗೆ ಸೊಲ್ಯೂಷನ್ ಇರುತ್ತೆ. ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ. ಅಂದರೆ ಈಗ ಅದೇನೋ ಆಗಿರಲ್ಲ, ಎಲ್ಲ ಇವ್ರು ರೆಡಿ ಮಾಡಿರ್ತಾರೆ. ಏನೋ ಚಿಕ್ಕ ಪುಟ್ಟ ಇದ್ರೆ, ಮೇಜರ್ ಇತ್ತು ಅಂತಂದ್ರೆ ಇವರೆಲ್ಲ ಆಲ್ಮೋಸ್ಟ್ ಆ ಗಾಡಿಗಳು ಸೇಲ್ ಮಾಡಲ್ಲ. ಈಗ ನೀವೇ ನೋಡಿದ್ರಲ್ಲ, ಎಲ್ಲ 25 ಮಾಡಲು, 24 ಮಾಡಲು ಜಾಸ್ತಿ ಲೀಡಿಂಗಲ್ಲಿ ಇರೋದು. ಸೊ ನಿಮ್ಗೆ ಏನೋ ಬಡ್ಜೆಟ್ ಅಲ್ಲಿ ಬೇಕು ಅಂದ್ರೆ ನಿಮಗೆ ಲೋ ಮಾಡ್ಲಿಗಳು ಕೂಡ ಸಿಗ್ತಾವೆ. 35,000ದಿಂದ ಸ್ಕೂಟರ್ಗಳು ಸಿಗುತ್ತೆ. ಅದೂನು ಸರ್ವಿಸ್ ಮಾಡಿ ಕೊಟ್ಟಿರ್ತೀವಿ. ಮತ್ತೆ ಏನೋ ಸಣ್ಣ ಪುಟ್ಟ ಇದ್ರೆ ಸರ್ವಿಸ್ಗೆ ನಮ್ಮ ಏನು ಅದಕ್ಕೇನು ವರಿ ಮಾಡೋ ಅವಶ್ಯಕತೆ ಇಲ್ಲ ಅಲ್ವಾ ಸರ್? ಹೌದು. ಸೊ ನೋಡಿದ್ರ MS ಕಾರ್ಸ್ ಅಲ್ಲೂ ಕೂಡ ಸ್ಟಾಕ್ ಇದಾವೆ, ಇಲ್ಲೂ ಕೂಡ ಸ್ಟಾಕ್ ಇದಾವೆ, ಮತ್ತೆ ಅಲ್ಲೂ ಕೂಡ ಸ್ಟಾಕ್ಗಳನ್ನ ನೋಡಿದ್ರಿ. ಅದಲ್ದಲ್ಲಿ ಎದುರುಗಡೆ ಕೂಡ ಇಲ್ಲೂ ಕೂಡ ಸ್ಟಾಕ್ ಇರ್ತಕ್ಕಂಥದ್ದು ಇವರದೇ ಗಾಡಿಗಳು. ಪಲ್ಸರ್ಗಳು ಜಾಸ್ತಿ ಇದಾವೆ, ಬುಲೆಟ್ ಇದಾವೆ, ಎಲೆಕ್ಟ್ರಿಕ್ ಗಾಡಿಗಳು ಇದಾವೆ. ಯಾವ್ಯಾವ ಗಾಡಿಗಳು ಇದಾವೆ ಸರ್ ಬಿಟ್ರೆ ಇಲ್ಲಿ? ಎಲೆಕ್ಟ್ರಿಕ್ ಅಲ್ಲಿ ಐಕ್ಯೂಬ್ಗಳು ಇದೆ. ಐಕ್ಯೂಬ್ ಒಂದು 8 ಗಾಡಿಗಳು ಇದೆ ಸರ್. ಎಲ್ಲ 21, 22 ಮಾಡಲ್ ಗಾಡಿಗಳು 70,000 ರೂಪೀಸ್ ಮಿನಿಮಮ್. ಅದು 70,000 ರೂಪಾಯಿ ಮಿನಿಮಮ್. ನೋಡಿ 70,000ಕ್ಕೆ ನಿಮಗೆ TVS ಐಕ್ಯೂಬ್ಗಳು ಎಷ್ಟಿದೆ ಸರ್ ಸ್ಟಾಕು? 8 ಗಾಡಿ ಇದೆ ಐಕ್ಯೂಬ್. 8 ಗಾಡಿಗಳು ಇದಾವೆ. ಹೌದೌದು. ಆಮೇಲೆ ಹೋಂಡಾ ಹಾರ್ನೆಟ್ ಕೂಡ ಹಾರ್ನೆಟ್ ಇದೆ. ಮತ್ತೆ KTM ಡ್ಯೂಕ್ ಇದಾವೆ, R15 ಇದೆ ಇದ್ರೊಳಗಡೆ. ಮತ್ತೆ ಪಲ್ಸರ್ಗಳು ತಗೊಂತೀನಿ ಅಂದ್ರೆ ಅವು ಕೂಡ ಸುಮಾರು ಒಂದು 8 ಗಾಡಿಗಳು ಇದಾವೆ. 150cc ಬೇಕಾ,
125cc ಬೇಕಾ 220cc ಬೇಕಾ ಎಲ್ಲ ಥರ ಗಾಡಿಗಳಿದ್ದಾವೆ ಮತ್ತು ಆ್ಯಕ್ಟಿವಾಗಳು ಕೂಡ ಇದ್ದಾವೆ. ಅಂದರೆ ಮೇನ್ ಲೀಡಿಂಗ್ ಏನು ಡಿಮ್ಯಾಂಡ್ ಗಾಡಿಗಳಿದ್ದಾವೆ ಅವೆಲ್ಲವೂ ಇದ್ದಾವೆ. ಅದು ಬಿಟ್ಟು ನೀವೇನು ಸ್ಪೋರ್ಟ್ಸ್ ವೆಹಿಕಲ್ ಅಂತ ಕರಿತೀರೋ ನಮ್ಮ ಬೆಂಗಳೂರು ರೇಂಜಿಗೆ ಅವುಗಳು ಕೂಡ ಇದ್ದಾವೆ. ಸೊ ಇಲ್ಲೂ ಕೂಡ ನೋಡ್ತಾ ಇರ್ಬೋದು ಅಡ್ವೆಂಚರ್ ಗಾಡಿ ಇದೆ, 350cc ಬುಲೆಟ್ ಇದೆ, ಅವೆಂಜರ್ಗಳಿದ್ದಾವೆ. ಅವೆಂಜರ್ಗಳೇನಾದರೂ ಬೇಕಾ ಅವು ಕೂಡ ಇದ್ದಾವೆ. TVS ಸ್ಟಾರ್ ಸಿಟಿಗಳು ಕೂಡ ಇದ್ದಾವೆ, ಎಂಟರ್ಗಳಿದ್ದಾವೆ, NS 200 ಇದೆ. ಸೊ ಒಂದೆರಡ ಹೇಳ್ತಾ ಹೋದರೆ ರಿಪೀಟ್ ಅದೇ ಕಲೆಕ್ಷನ್ಸ್ ಬರುತ್ತೆ. ನಿಮಗೆ ಯಾವ ಮಾಡಲೇಬೇಕು, ಸಿಂಗಲ್ ಓನರ್ ಬೇಕಾ, ಸೆಕೆಂಡ್ ಓನರ್ ಬೇಕಾ, ಬಡ್ಜೆಟಲ್ಲಿ ಬೇಕಾ, ಯಾವ ಥರ ಬೇಕು ಬನ್ನಿ. ಆ MS ಕಾರ್ಲಿಂಗ್ಸ್ ಎಲ್ಲ ಆಲ್ರೆಡಿ ಕಸ್ಟಮರ್ಸ್ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಸೊ ಎಲ್ಲ ಥರ ಗಾಡಿಗಳು ಇಲ್ಲಿ ಸಿಗುತ್ತೆ.